ನಮಸ್ಕಾರ ಸ್ನೇಹಿತರೆ. ಯುಗಾದಿ ಹಬ್ಬವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಮಹತ್ವದ ಹಬ್ಬವಾಗಿದೆ ಎಂದು ಹೇಳಬಹುದು. ಹೊಸ ವರ್ಷ ಆರಂಭವಾಗುವ ಈ ಸಮಯದಲ್ಲಿ ಕೆಲವು ಶುಭ ಕಾರ್ಯಗಳನ್ನು ಮಾಡಿದರೆ ಜೀವನದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ ಸ್ನೇಹಿತರೆ. ಮಾತುಗಳನ್ನು ನಾವು ಹೇಳದೇ ಇದ್ದರೂ ಸಹ ಇಂದಿನಿಂದಲೂ ಹಿರಿಯರು ಹೇಳುತ್ತಾ ಬರುತ್ತಿದ್ದಾರೆ. ಹಾಗೂ ವಿಶೇಷವಾಗಿ ಯುಗಾದಿ ಅಮಾವಾಸ್ಯೆಯ ದಿನ ಕೆಲವು ವಸ್ತುಗಳನ್ನು ಮನೆಗೆ ತಂದು ಪೂಜೆ ಮಾಡಿದರೆ ಏನಾಗುತ್ತದೆ ಗೊತ್ತಾ? ನೋಡಿ, ನಾನು ಒಂದಾಗಿ ಹೇಳುತ್ತಾ ಹೋಗುತ್ತೇನೆ. ಆ ಯಾವ ಕೆಲವು ವಸ್ತುಗಳನ್ನು ಮನೆಗೆ ತಂದು ಪೂಜೆ ಮಾಡಿದರೆ ಅಮಾವಾಸ್ಯೆ ಎಂದು ನಿಮ್ಮ ಅಭಿವೃದ್ಧಿಯನ್ನು ತಡೆಯಲು ಯಾರಿಂದನೂ ಸಾಧ್ಯ ಇಲ್ಲ ಸ್ನೇಹಿತರೆ. ನೀವು ಆ ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿ ನೋಡಿ, ಅಲ್ಲಿಂದ ನಿಮಗೆ ಗೊತ್ತಾಗುತ್ತದೆ. ಮನೆಗೆ ಸಮೃದ್ಧಿ, ಶಾಂತಿ ಮತ್ತು ಹಣದ ಯೋಗ ಹೆಚ್ಚಾಗುತ್ತದೆ. ಇದರ ಜೊತೆ ನಿಮ್ಮ ಏಳಿಗೆಯೂ ಸಹ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗಾದರೆ ಯುಗಾದಿ ಅಮಾವಾಸ್ಯೆ ದಿನ ಮನೆಗೆ ತರುವ ಈ 5 ವಸ್ತುಗಳು ಯಾವುವು ಎಂದು ತಿಳಿಯುತ್ತಾ ಹೋಗೋಣ. ಹಾಗೂ ಈ ವಿಡಿಯೋದಲ್ಲಿ ತಿಳಿಯೋಣ. ನೋಡಿ ಸ್ನೇಹಿತರೆ, ಹೊಸದಾಗಿ ಯಾರೆಲ್ಲ ಬಂದಿದ್ದೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ ಆಗಿರುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಆ ಯಾವ ವಸ್ತುಗಳನ್ನು ತಂದು ಮನೆಯಲ್ಲಿ ಯುಗಾದಿ ಅಮಾವಾಸ್ಯೆ ದಿನ ಪೂಜೆ ಮಾಡಿದರೆ ನಿಮ್ಮ ಏಳಿಗೆಯನ್ನು ಯಾರಿಂದನೂ ತಡೆಯಲು ಸಾಧ್ಯವಿಲ್ಲ. ಆ ವಸ್ತುಗಳು ಮೊದಲನೇದಾಗಿ ಉಪ್ಪು ಸ್ನೇಹಿತರೆ. ಮೊದಲ ವಸ್ತು ಉಪ್ಪು ಆಗಿರುತ್ತದೆ. ಉಪ್ಪನ್ನು ಶುದ್ಧತೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ನೋಡಿ, ಯುಗಾದಿ ಅಮಾವಾಸ್ಯೆ ದಿನ ಹೊಸ ಉಪ್ಪನ್ನು ಮನೆಗೆ ತಂದು ಬಳಸಿದರೆ, ಅಂದರೆ ಕಲ್ಲುಪ್ಪು ಮತ್ತು ಅರ್ಧುಪ್ಪು ಈ ಎರಡನ್ನು ನೀವು ಮನೆಗೆ ಅಮಾವಾಸ್ಯೆ ಎಂದು ತನ್ನಿ ಸ್ನೇಹಿತರೆ. ತಂದು ಮನೆಯಲ್ಲಿ ಬಳಸಿದರೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ, ಈ ಶಕ್ತಿ ದೂರವಾಗುತ್ತದೆ ಎಂದು ಹೇಳುತ್ತಾರೆ. ಹಾಗೂ ಉಪ್ಪನ್ನು ನೀವು ತಂದಾಗ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಡಬೇಡಿ. ಇದನ್ನು ಪಿಂಗಾಣಿ ಅಥವಾ ಗಾಜಿನ ಡಬ್ಬಿಯಲ್ಲಿ ಇರಿಸಿ ಸ್ನೇಹಿತರೆ. ಕೆಲವರು ಈ ದಿನ ಹೊಸ ಉಪ್ಪನ್ನು ಖರೀದಿಸಿ ಅಡಿಗೆ ಮನೆಯಲ್ಲಿಟ್ಟು ಬಳಸುತ್ತಾರೆ. ಇದರಿಂದ ಮನೆಗೆ ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿ ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಯಾವುದೇ ಕಾರಣಕ್ಕೂ ನೀವು ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇರಿಸಬೇಡಿ. ಏಕೆಂದರೆ ಇದರಿಂದ ನಿಮಗೆ ಒಳಿತಾಗುವುದಿಲ್ಲ. ಪಿಂಗಾಣಿ ಅಥವಾ ಗಾಜಿನ ಡಬ್ಬಿಯಲ್ಲಿ ಬಳಸಿ. ದಿನನಿತ್ಯನೂ ಬಳಸುವುದರಿಂದ ನಿಮ್ಮಲ್ಲಿ ಸಮೃದ್ಧಿ ಹೆಚ್ಚಾಗುತ್ತದೆ. ಅಮಾವಾಸ್ಯೆ ದಿನ ಮಾತ್ರ ತುಂಬ ಏಳಿಗೆ ಆಗುತ್ತದೆ ಎಂದು ಹೇಳುತ್ತಾರೆ. ಅರಿಶಿಣ, ಎರಡನೇದಾಗಿ ಅರಿಶಿಣ. ನೋಡಿ, ಅರಿಶಿಣವನ್ನು ಲಕ್ಷ್ಮೀದೇವಿಯ ಸಂಕೇತ ಎಂದು ಹೇಳುತ್ತಾರೆ. ಹೌದು, ಈ ದಿನ ಹೊಸ ಅರಿಶಿಣವನ್ನು ಮನೆಗೆ ತಂದು ಪೂಜೆ ಮಾಡಿದರೆ ಮನೆಗೆ ಆರ್ಥಿಕ ಅಭಿವೃದ್ಧಿ ಆಗುತ್ತದೆ ಎಂದು ಹೇಳಲಾಗುತ್ತದೆ. ಅರಿಶಿಣವನ್ನು ದೇವರಿಗೆ ಹಚ್ಚುವ ಅರಿಶಿಣವನ್ನು ನೀವು ತಂದು ಪೂಜೆ ಮಾಡಿದ್ದಲ್ಲಿ ನಿಮಗೆ ಆರ್ಥಿಕವಾಗಿ ಅಭಿವೃದ್ಧಿ ಸಾಕಷ್ಟು ಹೆಚ್ಚಾಗುತ್ತದೆ. ನಂತರದಲ್ಲಿ ಕುಂಕುಮ, ಮೂರನೇ ವಸ್ತು ಕುಂಕುಮವಾಗಿರುತ್ತದೆ ಸ್ನೇಹಿತರೆ. ನೋಡಿ, ಕುಂಕುಮವು ಶಕ್ತಿ ಮತ್ತು ಶುಭದ ಸಂಕೇತವಾಗಿದೆ. ಯುಗಾದಿ ಅಮಾವಾಸ್ಯೆ ದಿನ ದೇವರ ಮುಂದೆ ಕುಂಕುಮ ಇಟ್ಟು ಪೂಜೆ ಮಾಡಿದರೆ ಮನೆಗೆ ಸಂತೋಷ ಮತ್ತು ಶಾಂತಿ ಹೆಚ್ಚಾಗುತ್ತದೆ ಎಂದು ನಂಬಿಕೆ ಇದೆ. ಹಾಗೂ ಅರಿಶಿಣ ಮತ್ತು ಕುಂಕುಮ ಮುತ್ತೈದೆಯ ಸಂಕೇತ ಎಂದು ಹೇಳಲಾಗುತ್ತದೆ. ಈ ಅರಿಶಿಣ ಮತ್ತು ಕುಂಕುಮವನ್ನು ತಂದು ಪೂಜುವುದರಿಂದ ನಿಮ್ಮ ಪತಿಗೆ ಯಾವುದೇ ಕಾರಣಕ್ಕೂ ಏನು ಆರೋಗ್ಯದಲ್ಲಿ ಸಮಸ್ಯೆ ಕಾಡದೆ ನೀವು ಅಭಿವೃದ್ಧಿ ಹೊಂದುತ್ತೀರಿ. ನಂತರದಲ್ಲಿ ನಾಣ್ಯ, ಅಂದರೆ 4ನೇ ವಸ್ತು ನಾಣ್ಯ ಅಥವಾ ಹಣ ಸ್ನೇಹಿತರೆ. ಈ ದಿನ ಒಂದು ಹೊಸ ನಾಣ್ಯವನ್ನು ನೀವು ಯಾವುದಾದರೂ ಒಂದು ಹೊಸ ನಾಣ್ಯವನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿದರೆ ಹಣದ ಯೋಗ ಹೆಚ್ಚಾಗುತ್ತದೆ ಎಂದು ಹೇಳಬಹುದು. ಹಾಗೂ ಪೂಜೆ ಮಾಡಿದ ನಂತರ ಆ ನಾಣ್ಯವನ್ನು ಹಣದ ಪೆಟ್ಟಿಗೆಯಲ್ಲಿ ಇಟ್ಟುಕೊಳ್ಳಬಹುದು. ಅಥವಾ ನೀವು ಹಣದ ಪೆಟ್ಟಿಗೆಯಲ್ಲಿ ನಿಮ್ಮ ತಿಜೋರಿಯಲ್ಲಿ ಬಳಸುವಂಥ ತಿಜೋರಿಯಲ್ಲಿ ಒಂದು ಜಾಗದಲ್ಲಿ ಇಟ್ಟುಕೊಳ್ಳಬೇಕು. ಅಥವಾ ನೀವು ಬಳಸುವಂಥ ಪರ್ಸ್, ವ್ಯಾನಿಟಿ ಬ್ಯಾಗ್ ಇಂಥದರಲ್ಲಿ ನೀವು ಆ ನಾಣ್ಯವನ್ನು ಇಟ್ಟುಕೊಳ್ಳಿ. ನಂತರದಲ್ಲಿ ತುಪ್ಪದ ದೀಪ. ನೋಡಿ, 5ನೇ ವಸ್ತು ತುಪ್ಪದ ದೀಪ. ನೀವು ಯುಗಾದಿ ಅಮಾವಾಸ್ಯೆ ದಿನ ಸಂಜೆ ಸಮಯದಲ್ಲಿ, ಅಮಾವಾಸ್ಯೆ ದಿನ ಅಂದರೆ ಬೆಳಗ್ಗೆ ಬೇಡ, ಸಂಜೆ ಸಮಯದಲ್ಲಿ ನೀವು ಏನು ಮಾಡಬೇಕಂದ್ರೆ ತುಪ್ಪದ ದೀಪವನ್ನು ಹಚ್ಚಿದರೆ ಮನೆಗೆ ಲಕ್ಷ್ಮೀದೇವಿಯ ಕೃಪೆ ಬರುತ್ತದೆ. ಹಾಗೂ ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಸಹ ದೂರ ಮಾಡುತ್ತದೆ ಎಂದು ಹೇಳುತ್ತಾರೆ.
ತುಪ್ಪದ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಇದರಿಂದ ತುಂಬ ಒಳಿತು ಆಗುತ್ತದೆ ನೋಡಿ. ಸ್ನೇಹಿತರೆ, ಯುಗಾದಿ ಅಮಾವಾಸ್ಯೆ ದಿನ ಈ 5 ವಸ್ತುಗಳನ್ನು ಮನೆಗೆ ತಂದು ಭಕ್ತಿಯಿಂದ ಪೂಜೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಆಗಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ನಾನು ಹೇಳಿರುವ ಪ್ರತಿಯೊಂದು ವಸ್ತುಗಳನ್ನು ನೀವು ತಂದು ಪೂಜೆ ಮಾಡಿ ನೋಡಿ, ಅಲ್ಲಿಂದ ಚಮತ್ಕಾರ ಶುರುವಾಗುತ್ತದೆ. ನಿಮ್ಮ ಅಭಿವೃದ್ಧಿಯನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಯಾವುದೇ ಕೆಲಸ ಮಾಡಿದರೂ ನಿಮ್ಮಲ್ಲಿ ಭಕ್ತಿ ಮತ್ತು ನಂಬಿಕೆ ಮುಖ್ಯವಾಗಿರಬೇಕು. ಹಾಗೂ ನಿಮ್ಮ ರಾಶಿ ಯಾವುದು ಎಂದು ಕಮೆಂಟಲ್ಲಿ ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.